ಮಸಾಲೆ ಹಾಕ್ಲಾರ್ದ ಬೆಳಿಲಾರ್ದಂಥ ಸ್ಥಿತಿ ಬಂದಿದೆ ಮೇಡಮ್. 2 ಎಕರೆಗೆ 2 ಚೀಲ DAP ಯೂರಿಯಾ ಇವೆಲ್ಲ ಮಾಡಬಾರ್ದು. ಯಾವುದು ರೈತನಿಗೆ ಮುಕ್ತ ಅವಕಾಶ ಇರಬೇಕು. ಇವತ್ತು ಬಿತ್ತಕ್ಕೆ ಬೀಜ ಸಿಗ್ತಿದೆ, ಆದರೆ ಬೆಳೆಸೋಕ್ಕೆ ಗೊಬ್ಬರ ಸಿಗ್ತಿಲ್ಲ. ರೈತರಿಗೆ ಮೋಸ ಮಾಡೋಕ್ಕೆ ಹೊಂಟಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಲಾಭ ಮಾಡೋಕ್ಕೆ ಹೊಂಟಿರ್ತಕ್ಕಂಥ ನೀತಿಯಾಗಿದೆ. ಈ ರೀತಿಯಾದರೆ ರೈತರು ಆತ್ಮಹತ್ಯೆ ಮಾಡಿಕೊಂಡು ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ವಡಗೇರ ತಾಲೂಕಿನಲ್ಲಿ ಮುಂಗಾರು ಬೆಳೆಗಳಿಗೆ ಮಳೆ ಚಲೋ ಆಗಿದೆ ಮೇಡಮ್. ಈಗ ಮೇನ್ ಕೊರತೆ ಏನಂದರೆ ರಸಗೊಬ್ಬರದ ಕೊರತೆ ಮೇಡಮ್. ಬೀಜ ಮತ್ತು ರಸಗೊಬ್ಬರದ ಕೊರತೆ ಆಗಿದೆ ಮೇಡಮ್. 1 ಎಕರೆಯಲ್ಲಿದ್ದ 5 ಎಕರೆ ಒಳಗಡೆ 2 ಚೀಲ ಯೂರಿಯಾ 2 ಚೀಲ DAP ಕೊಡ್ತೀವಿ ಅಂತಿದ್ದಾರೆ ಮೇಡಮ್. ಅದು ಸಾಕಾಗಲ್ಲ. ಯಾಕಂದ್ರೆ ಈಗ ಮಿನಿಮಮ್ ಏನಿಲ್ಲ ಅಂದ್ರೆ 1 ಎಕರೆಗೆ 2 ಚೀಲ ಯೂರಿಯಾ 2 ಚೀಲ DAP 4 ಚೀಲ ಆದ್ರೆ ವರ್ಕೌಟ್ ಆಗ್ತದೆ ಮೇಡಮ್. ಇಲ್ಲಾಂದ್ರೆ ಇಲ್ಲರಿ. ಯಾಕಂದ್ರೆ ಈಗ ಮಸಾಲೆ ಹಾಕ್ಲಾರ್ದ ಬೆಳಿಲಾರ್ದಂಥ ಸ್ಥಿತಿ ಬಂದಿದೆ ಮೇಡಮ್. ಹಂಗಾಗಿ ಕೃಷಿ ಅಧಿಕಾರಿಗಳು ಮತ್ತು ಯಾದಗಿರಿ ಜಿಲ್ಲೆಯ ಅಧಿಕಾರಿಗಳು ರೈತರಿಗೆ ಬೀಜ ಮತ್ತು ರಸಗೊಬ್ಬರವನ್ನು ಸಮರ್ಪಕವಾಗಿ ಒದಗಿಸಿಕೊಡಬೇಕಂತ ತಮ್ಮಲ್ಲಿ ಮನವಿ. ಸರಿಯಾಗಿ ಎಲ್ಲ ರೈತರಿಗೂ ಕೂಡ ಗೊಬ್ಬರ ಸರಿಯಾದ ಟೈಮ್ನಲ್ಲಿ ಮತ್ತು ಯಾವುದೇ ರಿಸ್ಕ್ ಇಲ್ದೇ 1 ಎಕರೆಗೆ 1 ಚೀಲ 2 ಎಕರೆಗೆ 2 ಚೀಲ DAP ಯೂರಿಯಾ ಇವೆಲ್ಲ ಮಾಡಬಾರ್ದು. ಯಾವುದು ರೈತನಿಗೆ ಮುಕ್ತ ಅವಕಾಶ ಇರಬೇಕು. ಎಲ್ಲಿ ಬೇಕು ತನಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗ್ತಕ್ಕಂಥ ಅನುಕೂಲಗಳು ಇದ್ದರೆ ಮಾತ್ರ ಬೆಳೆ ಆಗೋಕ್ಕೆ ಸಾಧ್ಯ ಆಗ್ತದೆ. ಅವೈಜ್ಞಾನಿಕ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥ ಸರ್ಕಾರದ ಯಾವುದೇ ಅಧಿಕಾರಿ ಇದ್ದರೂ ಕೂಡ ಆತನನ್ನು ತತ್ಕ್ಷಣದಿಂದ ವರ್ಗ ಮಾಡಬೇಕು, ಇಲ್ಲ ಸಸ್ಪೆಂಡ್ ಮಾಡ್ಬೇಕಂತ ನಾವು ಆಗ್ರಹ ಪಡಿಸ್ತೀವಿ. ಹೌದು, ಈಗ ಒಮ್ಮೆಗೆ ಸರ್ಕಾರದ ಏನದಂತಂದು ಸಾವಯವ ತರಬೇಕನ್ನೋ ಉದ್ದೇಶದಿಂದ ಕಡಿಮೆ ಬಳಸ್ರಿ ಅಂತಂದು ಹೇಳ್ದಂಗೆ ಮಾಡಿ ಒಮ್ಮೆದೊಮ್ಮೆಲೆ ಈಗ 1 ಚೀಲ ಅರ್ಧ ಚೀಲ 2 ಚೀಲ ಅಂತ 10 ಎಕರೆಗೆ 2 ಚೀಲ 10 ಎಕರೆಗೆ 1 ಚೀಲ ಯೂರಿಯಾ ಅಂತಂದ್ರೆ ಹೆಂಗೆ ಸಾಧ್ಯ ಆಗ್ತದೆ? ಇದು ಆಗಲಾರ್ದ ಮಾತು. ಕಡಿಮೆ ಸಾವಯವ ಕೃಷಿತ ರೈತ ಯಾವಾಗ ಹೋಗ್ತಾನೆ ಆವಾಗ ಈ ಮಾತು ಸತ್ಯ ಆಗ್ತದೆ. ಅಲ್ಲಿ ತನಕ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಈ ಗೊಬ್ಬರಗಳ ಕೊರತೆ ಮಾಡಬಾರ್ದು ಅಂತ ನಾವು ಆಗ್ರಹ ಪಡಿಸ್ತೀವಿ. ಈಗ ಯಾದಗಿರಿ ಭಾಗದಲ್ಲಿ ಸಾವಯವ ಕೃಷಿ ಮಾಡ್ಬೋದು ಅಂತ ಅನ್ಸುತ್ತೆ ನಿಮಗೆ? ಇಲ್ಲ, ಸಾಧ್ಯ ಆಗೋದಿಲ್ಲ. ಆದರೆ ಏನಂದ್ರೆ ತೋಟಪಟ್ಟಿಯಲ್ಲಿ ಮಾತ್ರ ಮಾಡ್ಬೋದು. ಆದರೆ ನೀರಾವರಿ ಏನು ಭತ್ತ ಇರ್ತದೆ ಅಥವಾ ಹೆಚ್ಚಿಗೆ ಬರ್ತಕ್ಕಂಥ ಕಬ್ಬು ಏನಿರ್ತದೆ ಅವಕ್ಕೆಲ್ಲ ಮಾಡೋಕ್ಕೆ ಅಸಾಧ್ಯ ಆಗ್ತದೆ. ಇವ್ರು ಹೇಳ್ದಂಗೆ ಬೆಳ್ಕೊಂಡು ಮಾಡ್ರಿ ಅಂತಂದ್ರೆ ಇಳುವರಿಗಳು ಬರೋದಿಲ್ಲ. ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಯಾದಗಿರಿ ಜಿಲ್ಲೆಯ ರೈತರ ರಸಗೊಬ್ಬರದ ಕೊರತೆಯಿಂದ ಇವತ್ತು ಅನೇಕ ರೈತರು ಸಂಕಷ್ಟ ಎದುರಿಸ್ತಿದ್ದಾರೆ. ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಯಾದಗಿರಿ ಜಿಲ್ಲೆಗೆ ರೈತರಿಗೆ ಅನ್ಯಾಯ ಮಾಡಬಾರ್ದು ಅಂತಕ್ಕಂಥದ್ದು ಮೊದಲನೇದಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ವಿ. ಇಲ್ಲಿ ವಿಶೇಷವಾಗಿ ಸೇವಾ ಸ್ಟಾಪ್ ಅಂತ ಮಾಡಿ ಅವೈಜ್ಞಾನಿಕವಾದಂಥ ಒಂದು ತೀರ್ಮಾನ ತೆಗೆದುಕೊಂಡಿರುವುದು ಇಲ್ಲಿನ ಜಿಲ್ಲಾಧಿಕಾರಿಗಳು ಇರ್ಬೋದು ಅಥವಾ ಆಡಳಿತಾಧಿಕಾರಿಗಳು ಇರ್ಬೋದು. ಇದು ಸರಿಯಾದ ಕ್ರಮವಲ್ಲ. ಆದ್ದರಿಂದ ಇವತ್ತು ಬಿತ್ತಕ್ಕೆ ಬೀಜ ಸಿಗ್ತಿದೆ, ಆದರೆ ಬೆಳೆಸೋಕ್ಕೆ ಗೊಬ್ಬರ ಸಿಗ್ತಿಲ್ಲ. ಈ ರೀತಿಯಾದರೆ ರೈತರು ಆತ್ಮಹತ್ಯೆ ಮಾಡಿಕೊಂಡು ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಈಗಾಗಲೇ ಅನೇಕ ಕಡೆ ಬರೀ ಯಾದಗಿರಿ ಜಿಲ್ಲೆಯ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಅನೇಕ ರೈತರು ಇವತ್ತು ಲಕ್ಷಾಂತರ ರೈತರು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾ ಇರ್ತಕ್ಕಂಥ ಈ ಸಮಯದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಯಾದಗಿರಿ ಜಿಲ್ಲೆಗೆ ಮಾತ್ರ ಸೇವ್ ಸ್ಟಾಪ್ ಮಾಡಿರುವಂಥದ್ದು ಸರಿಯಾದದಲ್ಲ. ಎಲ್ಲ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಇಲ್ಲ. ಸರಿಯಾದ ಸಮರ್ಪಕವಾಗಿ ಗೊಬ್ಬರ ಕೊಡ್ತಿದೆ. ಆದರೆ ಯಾದಗಿರಿ ಜಿಲ್ಲೆ ಮಾತ್ರ ಇದು ಒಂದು ಸೇವ್ ಸ್ಟಾಪ್ ಮಾಡಿರ್ತಕ್ಕಂಥದ್ದು ಒಂದು ಖಂಡನಾರ್ಹವಾದದ್ದು. ಅಧಿಕಾರಿಗಳನ್ನು ನೋಡಿದ್ದಾರೆ. ಇದನ್ನೆಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲು ಆಗಿರ್ತಕ್ಕಂಥದ್ದು ಕಂಡು ಬರ್ತಿದೆ. ಆದ್ದರಿಂದ ಈ ಒಂದು ಅಧಿಕಾರಿಗಳು ಮತ್ತು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಯಾದಗಿರಿ ಜಿಲ್ಲೆಗೆ ಅನ್ಯಾಯ ಮಾಡಬಾರ್ದು, ರೈತರನ್ನು ರಕ್ಷಣೆ ಮಾಡಬೇಕಂತೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಗೊಬ್ಬರಕ್ಕಾಗಿ ಅನಿವಾರ್ಯವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು, ಕರ್ನಾಟಕ ಪ್ರಾಂತ ರೈತ ಸಂಘಟನೆ, ಕರ್ನಾಟಕ ರಾಜ್ಯ ರೈತ ಸಂಘಟನೆ, ಅಖಿಲ ಕರ್ನಾಟಕ ಭಾರತ ಸಂಘಟನೆ ಕೂಡಿ ಇವತ್ತು ಹೋರಾಟ ಮಾಡೋಕ್ಕೆ ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಸರ್ಕಾರ ತೊಗೊಂಡಂಥ ಅಂದರೆ ಸರ್ಕಾರನ
ಕಾನೂನನ್ನು ವೈಲೇಟ್ ಮಾಡಿ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕರ ಕೃಷಿ ಇಲಾಖೆ ಯಾದಗಿರಿ ಜಿಲ್ಲಾ ತೊಗೊಂಡಂಥ ತೀರ್ಮಾನವನ್ನು ಕಾನೂನು ಬಾಹಿರವಾಗಿರ್ತಕ್ಕಂಥ ತೀರ್ಮಾನ ಮಾಡಿರ್ತಕ್ಕಂಥನ ಕೂಡಲೇ ಇವತ್ತೇ ರದ್ದಾಗಬೇಕು. ಪ್ರತಿಯೊಬ್ಬ ರೈತರಿಗೆ 1 ಚೀಲ ಗೊಬ್ಬರ ಕೊಡ್ತಕ್ಕಂಥ ಅವೈಜ್ಞಾನಿಕವಾದಂಥ ನೀತಿಯನ್ನು ಕೈ ಬಿಡಬೇಕಂತಕ್ಕಂಥ ಮೊದಲನೇದಾಗಿ ಆಗ್ರಹವನ್ನು ಇವತ್ತು ಎಚ್ಚರಿಕೆಯನ್ನು ಕೊಡೋಕ್ಕೆ ಇವತ್ತು ಬಂದಿರತಕ್ಕಂಥದ್ದು. ಎರಡನೇದಾಗಿ ಕಳ್ಳ ಗೋದಾಮದಲ್ಲಿರ್ತಕ್ಕಂಥ ಗೊಬ್ಬರವನ್ನು ಅನೇಕ ಟ್ರ್ಯಾಕ್ಟರ್ಗಟ್ಟಲೆ ಬಹಿರಂಗವಾಗಿ ಗೊಬ್ಬರ ಹೋಗ್ತಾ ಇದೆ. ಅದನ್ನು ತಡೆಗಟ್ಟುವಲ್ಲಿ ಜಿಲ್ಲಾ ಆಡಳಿತ ವಿಫಲ ಆಗಿದೆ. ಅದನ್ನು ನಾವು ಈಗಾಗಲೇ ವಿಡಿಯೋ ಮುಖಾಂತರ ದಾಖಲೆಗಳ ಮುಖಾಂತರ ಇವತ್ತು ಸಲ್ಲಿಸ್ತಾ ಇದ್ದೀವಿ. ಇನ್ನೊಂದು ಕಡೆಗೆ 1350 ರೂಪಾಯಿ DAPಯನ್ನು 1800 ರೂಪಾಯಿ ಮಾರ್ತಾಯಿದ್ದಾರೆ. ಜೊತೆಗೆ ಯೂರಿಯಾ 266 ರೂಪಾಯಿ ಯೂರಿಯಾವನ್ನು 400 ರೂಪಾಯಿಂದ 500 ರೂಪಾಯಿ ಮಾರ್ತಕ್ಕಂಥದ್ದು ಬಹಿರಂಗವಾಗಿರ್ತಕ್ಕಂಥದ್ದು. ವಿನಾಕಾರಣ ಕೃಷಿ ಇಲಾಖೆ ತೊಗೊಂಡಂಥ ತೀರ್ಮಾನದಿಂದ ರೈತರಿಗೆ ಭಯ ಹುಟ್ಟಿ ವ್ಯಾಪಾರಸ್ಥರಿಗೆ ಲಾಭ ಮಾಡೋಕ್ಕೆ ಹೊಂಟಿರ್ತಕ್ಕಂಥ ನೀತಿಯನ್ನು ಕೈ ಬಿಡಬೇಕಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಸ್ವತಃ ಕೃಷಿ ಇಲಾಖೆನೇ ಕುಂತು ಇವತ್ತು ರೈತರಿಗೆ ಬೀದಿ ಪಾಲು ಮಾಡ್ತಕ್ಕಂಥ ನೀತಿಯನ್ನು ಕೈಗೊಂಡಿರ್ತಕ್ಕಂಥದ್ದು. ಕಳೆದ 2 ತಿಂಗಳಿಂದ ಸ್ಟೇಲ್ ಸ್ಟಾಪ್ ಅಂತಕ್ಕಂಥ ಕಾನೂನುಬದ್ಧವಾಗಿರ್ತಕ್ಕಂಥ ತೀರ್ಮಾನ ತೊಗೊಂಡಿರ್ತಕ್ಕಂಥದ್ದನ್ನು ಯಾವ ಸರ್ಕಾರದ ಆದೇಶ ಮ್ಯಾಗ ತೊಗೊಂಡ್ರು ಅಂತಕ್ಕಂಥ ಮೊದಲನೇದಾಗಿ ಅವರು ಉತ್ತರ ಕೊಡಬೇಕು. ಯಾಕಂದರೆ ವ್ಯಾಪಾರ ಮಾಡಬಾರಂತಕ್ಕಂಥ ನೀತಿಯನ್ನು ರೈತರಿಗೆ ಮೋಸ ಮಾಡೋಕ್ಕೆ ಹೊಂಟಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಲಾಭ ಮಾಡೋಕ್ಕೆ ಹೊಂಟಿರ್ತಕ್ಕಂಥ ನೀತಿಯಾಗಿದೆ. ಈಗಾಗಲೇ ಸಾಕಷ್ಟು ಗೊಬ್ಬರ ಯಾದಗಿರಿ ಜಿಲ್ಲೆಯಲ್ಲಿ ಸ್ಟಾಕ್ ಇದೆ, ಎಲ್ಲ ಗೋದಾಮುಗಳಲ್ಲಿ ತುಂಬಿದೆ. ಸ್ಟೇಲ್ ಸ್ಟಾಪ್ ಅಂತೇಳಿ ಇವ್ರದ್ದು ಒಂದು ಕಡೆಗೆ ಅರ್ಜಿ ಕೊಟ್ಟರೆ ಅವರು ಕಳ್ಳ ವ್ಯಾಪಾರ ರಾತ್ರಿನೇ ಇವತ್ತು ಹೆಚ್ಚಿನ ಬೆಲೆ ತೊಗೊಂಡು ರೈತರಿಗೆ ಮಾಡ್ತಾ ಇದ್ದಾರೆ. ಇದು ಬಹಿರಂಗವಾಗಿರ್ತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂಥ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ರಾಜಕೀಯ ವ್ಯಕ್ತಿಗಳು ಕೂಡ ಕಣ್ಣಿದ್ರೂ ಕೂಡ ಕುಡ್ರಾಗಿರ್ತಕ್ಕ ನೀತಿಯನ್ನು ಕೂಡಲೇ ಕಣ್ಣು ತೆರಬೇಕಂತಕ್ಕಂಥ ಆಗ್ರಹವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಇದು ಮಾಡದೆ ಹೋದಲ್ಲಿ ಇಡೀ ಯಾದಗಿರಿ ಜಿಲ್ಲೆಯನ್ನು ಬಂದ್ ಮಾಡ್ತಕ್ಕಂಥ ಚಳವಳಿಗೆ ಇಳಿತಿರ್ತಕ್ಕಂಥ ಮಾತನ್ನು ಕೂಡ ನಾನು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯದ ಉಪಾಧ್ಯಕ್ಷನಾಗಿ ಜಿಲ್ಲೆ ಅಧ್ಯಕ್ಷನಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸರ್, ಜಿಲ್ಲೆಯಲ್ಲಿ ನಮಗೆ ಗೊತ್ತಿದೆ ಸರ್, ಈ ನಕಲಿ ನಾನ್ BT ಸೀಡ್ಸ್ಗಳು ಮೂವ್ಮೆಂಟ್ ಆಗ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಸರ್. ನಾವು ಗುರುಮಿಟ್ಕಲ್ ಹೋಬಳಿಯಲ್ಲಿ ಕೂಡ ಸುಮಾರು 1.5 ಲಕ್ಷದ್ದು ಬೀಜಗಳನ್ನು ನಾವು ಹಿಡಿದು ಅಲ್ಲೂ FIR ಮಾಡಿ ಕಲ್ಪ್ರಿಸ್ಟ್ ಯಾರು ಅಕ್ಕಿ ಜೋಡಿದ್ದಾರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿಸಿದ್ದೀವಿ ಸರ್. ಶಾಪುರಲ್ಲಿ ಕೂಡ ನಮಗೆ ಇದ್ರ ಬಗ್ಗೆ ಮಾಹಿತಿ ಬಂತು ಸರ್. ತಕ್ಷಣ ನಮ್ಮ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿ ನಾವು ಕೂಡ ಅಲ್ಲೂ ಕೂಡ ಹೋಗಿ ಸೀಡ್ಸನ್ನು ಹಿಡಿದು ಅಲ್ಲೂ ಕೂಡ FIR ಮಾಡಿದ್ದೀವಿ ಸರ್. ಆಮೇಲೆ ಯಾರು ಫರ್ಟಿಲೈಸರು ಇದ್ರ ಬಗ್ಗೆ ಯಾರು ವಯಲೇಟ್ ಮಾಡ್ತಿದ್ದಾರೆ ಅಂಥವ್ರ ಮೇಲೆ ಎಲ್ಲನೂ ನಾವು ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸ್ತಾ ಇದ್ದೀವಿ ಸರ್. ಸರ್, ಕೊರತೆ ಅಂತಿಲ್ಲ ಮೇಡಮ್, ಇದು ನಮಗೆ ಸಪ್ಲೈ ಆಗಬೇಕು. ಸಪ್ಲೈ ಆದಂಗೆ ನಾವು ಕೊಡ್ತಾ ಇರ್ತೀವಿ. ಹರ್ಮೂಜ್ ಯುದ್ಧ ಆಗಿದೆ, ತಮಗೆ ಗೊತ್ತಿದೆ. ಚಾನಲಿಂದ ನಮಗೇನು ಸಪ್ಲೈ ಆಗಬೇಕು, ಯೂರಿಯಾ ಸೌದಿಯಿಂದ ಎಲ್ಲ ಸ್ಟಾಪ್ ಆಗಿದೆ, ಬರ್ತಾ ಇದೆ. ಬಂದಂಗೆ ಕೊಡ್ತೀವಿ ಮೇಡಮ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.